NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ದರ್ಶನ್ ಈ ಬಾರಿ ಹುಟ್ಟುಹಬ್ಬವನ್ನು ಜೈಲಲ್ಲೇ ಕಳೆದಿರುವಂಥದ್ದು ಗೊತ್ತಿದೆ. ದಾಸ ಹೊರಗಡೆ ಬರುವಂಥದ್ದು ಯಾವಾಗ ಅಂತ ಹೇಳಿ ಫ್ಯಾನ್ಸ್ಗಳು ಕೂಡ ಕಾಯ್ತಿದ್ದಾರೆ. ಈ ನಡುವೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇನ್ನೆರಡು ತಿಂಗಳಲ್ಲಿ ಡಿ ಬಾಸ್ ದರ್ಶನ್ ಹೊರಗಡೆ ಬರ್ತಾನೆ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ರವಿ ಮಾಮನ ಈ ಒಂದು ಮಾತು ನಿಜಾನಾ? ನಿಜಕ್ಕೂ ಕೂಡ 2 ತಿಂಗಳಿನಲ್ಲಿ ದರ್ಶನ್ ಹೊರಗಡೆ ಬರೋದಕ್ಕೆ ಸಾಧ್ಯನಾ? ರವಿ ಮಾಮನ ದೃಶ್ಯಂನಷ್ಟೇ ರೋಚಕವಾಗಿರುವಂತಹ ಸ್ಟೋರಿ ಇಲ್ಲಿದೆ ನೋಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್. 2 ತಿಂಗಳಲ್ಲೇ ರಿಲೀಸ್ ಆಗ್ತಾರಾ ದಾಸ? ರವಿ ಮಾಮ ಭವಿಷ್ಯ. ಎಸ್, ಇತ್ತೀಚೆಗೆ ಕುಣಿಗಲ್ನ ಶಿವರಾತ್ರಿ ಸ್ವರಾಭಿಷೇಕ ಸಮಾರಂಭದಲ್ಲಿ ರವಿಚಂದ್ರನ್ ಅತಿಥಿಯಾಗಿ ಭಾಗಿಯಾಗಿದ್ರು. ರವಿ ಮಾಮ ವೇದಿಕೆ ಮೇಲೆ ಬರ್ತಾನೆ ಫ್ಯಾನ್ಸ್ ಡಿ ಬಾಸ್ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಆಗ ರವಿ ಮಾಮ ತಮ್ಮ ಸ್ಟೈಲಲ್ಲೇ ಆಯ್ತು ಬಿಡ್ರೋ, 2 ತಿಂಗಳಲ್ಲಿ ನಿಮ್ಮ ದರ್ಶನ್ ಹೊರಗಡೆ ಬರ್ತಾನೆ ಅಂತ ಹೇಳ್ಬಿಟ್ರು. ಅಷ್ಟೇ ಅಲ್ಲ, ನಿಮಗೆಲ್ಲ ಅವನು ಡಿ ಬಾಸ್ ಆದ್ರೆ ನನಗೆ ಅವನು ಮಗನ ಸಮಾನ ಅಂತ ಹೇಳಿದ್ರು. ಅಭಿಮಾನಿಗಳೆಲ್ಲ ಕೇಕೆ ಹಾಕಿದ್ರು. ಇಂಡಸ್ಟ್ರಿಯಲ್ಲಿ ರವಿಚಂದ್ರನ್ ಏನಾದರೂ ಹೇಳಿದ್ರೆ ನಿಜವಾಗುತ್ತೆ ಅನ್ನುವಂತ ನಂಬಿಕೆ ಇದೆ. ಸೊ 2 ತಿಂಗಳಿನಲ್ಲಿ ದಾಸ ಬರ್ತಾನೆ ಅನ್ನೋದನ್ನ ಕೇಳಿ ದಾಸನ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಡಿ ಬಾಸ್ ಬರ್ತಾರೆ ಬಿಡು, ಇನ್ನೊಂದು 2 ತಿಂಗಳಲ್ಲಿ ಆಚೆ ಬರ್ತಾರಂತೆ. ಈ ಬಾಯಲ್ಲಿ ಹೇಳಿದ್ದೀನಿ ಬರ್ತಾರೆ, ನೆನಪಿಟ್ಗ. ನಿಮಗೆಲ್ಲ ಡಿ ಬಾಸು, ಆ ಡಿ ಬಾಸ್ ನನಗೆ ಮಗ, ನೆನಪಿಟ್ಕೊಳ್ಳಿ. ಬರ್ತಾನೆ ಹೊರಗೆ, ಎಲ್ಲ ಬರ್ತಾರೆ. ಒಂದು ಕೆಟ್ಟ ಗಳಿಗೆ ಮನುಷ್ಯನ ಕುಗ್ಸುತ್ತೆ. ಅಷ್ಟು ಆಳು ಕರ್ಕೊಂಡು ಕುಗ್ಗಿಸ್ಬೇಕಾದ್ರೆ ಯಾವತ್ತೋ ಒಂದ್ಸರಿ ಎಬ್ಬರಿಸ್ಲೇಬೇಕಾಗತ್ತೆ ಅಲ್ವಾ? ಸೊ ಅದು ಕಾಯನ ಎಲ್ಲರೂ. ಬಟ್ ಎಲ್ಲರೂ ಒಂದೇ ಪ್ರೀತಿಯಿಂದ, ಒಂದೇ ಮನಸ್ಸಿಂದ ಇಲ್ಲಿ ಪೂಜೆ ಮಾಡಿ ಬರ್ತಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕಟ್ಟ ಅಭಿಮಾನಿ ದಾಸ. ಹೌದು, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದ ವಿಚಾರ ಅಂತ ಹೇಳಿದ್ರೆ ದರ್ಶನ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ರವಿಚಂದ್ರನ್ ಅಭಿಮಾನಿ. ದರ್ಶನ್ ತಂದೆ ತೂಗುದೀಪ ಶ್ರೀನಿವಾಸ್ ಮತ್ತು ರವಿಚಂದ್ರನ್ ನಟನೆಯ ಅಂಜಿದ ಗಂಡು ಸಿನಿಮಾ ಚಿಕ್ಕ ವಯಸ್ಸಿನಿಂದಲೂ ಕೂಡ ದರ್ಶನ್ಗೆ ಬಲು ಇಷ್ಟವಾದ ಸಿನಿಮಾವಂತೆ. ಮುಂದೆ ದರ್ಶನ್ ಚಿತ್ರರಂಗಕ್ಕೆ ಬಂದು ನಾಯಕ ನಟನಾದ ಮೇಲೆ ಬಹಳಷ್ಟು ವರ್ಷ ರವಿಮಾಮನ ಜೊತೆಗೆ ಕೆಲಸ ಮಾಡುವಂತಹ ಚಾನ್ಸ್ ಸಿಕ್ಕಿರಲಿಲ್ಲ. ಆದ್ರೆ ಕ್ರಾಂತಿ ಸಿನಿಮಾ ಮೂಲಕ ರವಿಮಾಮ ದರ್ಶನ್ ರನ್ನ ಜೊತೆಯಾಗಿ ನೋಡುವಂತ ಅವಕಾಶ ಸಿಕ್ತು. ಕ್ರಾಂತಿ ಮೂವಿಯಲ್ಲಿ ದರ್ಶನ್ ಅಪ್ಪನ ಪಾತ್ರದಲ್ಲಿ ನಟಿಸಿದ್ರು ರವಿಚಂದ್ರನ್. ಇದೀಗ ನನ್ನ ಮಗ ಬೇಗ ಬರ್ತಾನೆ ಅಂತ ಹೇಳಿದ್ದಾರೆ ರವಿಚಂದ್ರನ್. ಅಸಲಿಗೆ ರವಿಚಂದ್ರನ್ ಈ ರೀತಿ ಹೇಳೋದಕ್ಕೂ ಕೂಡ ಒಂದು ಕಾರಣ ಇದೆ. ಸಾಮಾನ್ಯವಾಗಿ ಕೊಲೆ ಕೇಸೊಂದರಲ್ಲಿ ಸಾಕ್ಷಿಗಳ ವಿಚಾರಣೆ ಮತ್ತು ಪಾಟಿ ಸವಾಲು ಮುಕ್ತಾಯ ಆದ ಮೇಲೆ ಕೊಲೆ ಆರೋಪಿಗಳಿಗೆ ಬೇಲ್ ನೀಡುವಂತ ಅವಕಾಶ ಇದೆ. ಹೇಗಿದ್ರೂ ಸಾಕ್ಷಿಗಳು ಕೋರ್ಟ್ಗೆ ತಮ್ಮ ಹೇಳಿಕೆ ಕೊಟ್ಟು ಬಿಟ್ಟಿರ್ತಾರೆ. ಮುಂದೆ ಆರೋಪಿಗಳು ಸಾಕ್ಷಿ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯವಿಲ್ಲದರಿಂದ ಅವರಿಗೆ ಬೇಲ್ ಕೊಡಬಹುದು. ಸದ್ಯ ದರ್ಶನ್ ಕೇಸ್ನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. 2 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗಿ ದಾಸ ಹೊರಗಡೆ ಬರಬಹುದು ಅನ್ನುವಂಥ ಅರ್ಥದಲ್ಲಿ ಕ್ರೇಜಿ ಸ್ಟಾರ್ ಮಾತನಾಡಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭನ ಖಂಡಿತ ಇಲ್ಲ. ಅಷ್ಟಕ್ಕೂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳ ಸಂಖ್ಯೆ ಎಷ್ಟು ಗೊತ್ತಾ? ಸಾಕ್ಷಿಗಳ ಸಂಖ್ಯೆ ಬರೋಬ್ಬರಿ 272. ಅದರಲ್ಲಿ ಖಾಸಗಿ ಸಾಕ್ಷಿಗಳು 100 ಜನರಾದರೆ ಹೈ ವಿಟ್ನೆಸ್ ಇಬ್ಬರಿದ್ದಾರೆ. ಉಳಿದಂತೆ ಮಹಜರ್ ವಿಟ್ನೆಸ್, FSL, CSFL, ಡಾಕ್ಟರ್, ಟೆಕ್ನಿಕಲ್ ವಿಟ್ನೆಸ್, ಬ್ಯಾಂಕ್ ಸಿಬ್ಬಂದಿಗಳು, ಅಧಿಕಾರಿಗಳು, ಮ್ಯಾಜಿಸ್ಟ್ರೇಟ್ ಮತ್ತು ಪೊಲೀಸರನ್ನ ಸೇರಿಸಿದರೆ ಒಟ್ಟು 272 ಸಾಕ್ಷಿಗಳಿದೆ. ಅಂದಹಾಗೆ ಟ್ರಯಲ್ ಶುರುವಾದ ಮೇಲೆ ಇಲ್ಲಿ ತನಕ ಕೋರ್ಟ್ನಲ್ಲಿ ವಿಚಾರಣೆ, ಪಾಟಿ ಸವಾಲು ಎದುರಿಸಿರೋದು ಬರೀ 2. ರೇಣುಕಾಸ್ವಾಮಿ ಅಪ್ಪ ಅಮ್ಮ ಮಾತ್ರ ಇಲ್ಲಿ ತನಕ ಸಾಕ್ಷಿಯನ್ನ ಹೇಳಿದ್ದಾರೆ. ಇನ್ನು 270 ಬ್ಯಾಲೆನ್ಸ್ ಇದೆ. 2 ತಿಂಗಳಲ್ಲಿ 2 ಸಾಕ್ಷಿ ಮುಗಿದ್ರೆ 270 ಸಾಕ್ಷಿ ಮುಗಿಸೋಕೆ ಎಷ್ಟು ತಿಂಗಳು ಬೇಕೋ ನೀವೇ ಊಹೆ ಮಾಡಿ. ಕನಿಷ್ಠ 100 ಖಾಸಗಿ ಸಾಕ್ಷಿಗಳು ಮತ್ತು ಹೈ ವಿಟ್ನೆಸ್ ಮುಗಿಸೋ ತನಕ ದರ್ಶನ್ಗೆ ಮತ್ತೆ ಬೇಲ್ ಅರ್ಜಿಗೆ ಸಲ್ಲಿಸುವಂತ ಅವಕಾಶ ಇಲ್ಲವೇ ಇಲ್ಲ. ಸೊ ವಿಷಯ ಈ ರೀತಿಯಾಗಿದೆ. ಕ್ರೇಜಿ ಸ್ಟಾರ್ ಮಾತ್ರ 2 ತಿಂಗಳಿನಲ್ಲಿ ದಾಸ ಬರ್ತಾನೆ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಇದು ರವಿ ಮಾಮನ ದೃಶ್ಯಂ ಕಥೆ ಅಲ್ಲ, ಅದು ಅಷ್ಟು ಬೇಗ ಮುಗಿಯೋದು ಇಲ್ಲ ಅನ್ನೋದಕ್ಕೆ ಖುದ್ದು ಕ್ರೇಜಿ ಸ್ಟಾರ್ಗೂ ಕೂಡ ಈ ವಿಚಾರ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಡಿ ಬಾಸ್ ದರ್ಶನ್ ಹೊರಗಡೆ ಬರ್ತಾರೆ ಅಂತ ಹೇಳಿರುವಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾತಿಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ, ಖುಷಿಯಾಗಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.